ಹಂಗಾರ ತಲೆ ಕೆಡ್ಸ್ಕೊಬಿಡ್ರಿ ನಮ್ದ್ರಲ್ಲ ರೂಲ್ಸ್ ಮಾಡಕ್ಕಾಗಲ್ಲ. ದಿನ ಕೆತ್ಕೊಂಬಂದ ರಕ್ಷಿ ಅದು ಅವ್ನು ಬೋರ್ಡ್ ಎತ್ತಿಕೊಂಡು ಆರಾಮಾಗ ಅವನೇ 12 ಜನ ಅವ್ನು ಗೆಳಕ್ಕಾಗಲ್ಲ. ನಿಮ್ಗೆ ನಾಚಿಕೆ ಆಗಲ್ವಾ? ಬಿಗ್ ಬಾಸ್ ಮನೆಯಲ್ಲಿ ಅತಿಥಿಗಳು ಅತಿಯಾಗಿ ಆಡ್ತಿರೋದನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀರಾ. ಸೊ ನಿನ್ನೆ ತಾನೇ ಒಂದು ರೋಸ್ಟಿಂಗ್ ಕಾರ್ಯಕ್ರಮವನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಗಿಲ್ಲಿ ಸಖತ್ತಾಗಿ ರೋಸ್ಟ್ ಮಾಡ್ತಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಅವರಿಬ್ಬರಿಗೂ ಕೂಡ ಉರಿ ಹತ್ತಿರುತ್ತೆ, ಮಂಜಣ್ಣನಿಗೆ ಮತ್ತೆ ನಮ್ಮ ರಜತ್ಗೆ. ಸೊ ಆ ಸಂದರ್ಭದಲ್ಲಿ ಅವರು ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸಿದಾಗ ಬಿಗ್ ಬಾಸ್ ಅವರು ಕೂಡ ಮಧ್ಯೆ ಬಂದು ಅದನ್ನು ಸರಿಪಡಿಸ್ತಾರೆ. ಇದಾದ ಮೇಲೆ ಯಾಕೋ ಮಂಜಣ್ಣ ವೈಯಕ್ತಿಕವಾಗಿ ತಗೊಂಡಿದ್ದಾನೆ ಅಂತ ಹೇಳಿ ಅನ್ಸುತ್ತೆ. ಯಾವ ಅತಿಥಿನಾದರೂ ಈ ರೀತಿ ನಡ್ಕೊಂಡು ಬಿಟ್ರೆ ಮನೆಯಲ್ಲಿ ಬಂದಿರೋನು ಅತಿಥಿ ಅಂತ ನೋಡಿದೆ ಅವನ ಹೊತ್ತು ಹೊರಗಡೆ ಹಾಕೋ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡ್ತೀವಿ. ಆದರೆ ಅದನ್ನು ಮಂಜಣ್ಣ ಮಾಡ್ತಿರೋದನ್ನ ನೀವು ನೋಡ್ಬೋದು. ಸೊ ಚೈತ್ರನೂ ಕೂಡ ಬೇಕು ಅಂತಾನೆ ಸ್ವಾರಿ ಕೇಳಬೇಕಂತೆ. ಸ್ವಾರಿ ಕೇಳಕ್ ರೆಡಿ ಇದ್ರು ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳ್ಬೇಕಂತೆ. ಇವರೆಲ್ಲ ಯಾವ ಸೀಮೆ ಅತಿಥಿಗಳು ಅಂತ ಹೇಳಿ ಗೊತ್ತಾಗ್ತಿಲ್ಲ. ಆದ್ರೆ ಮಂಜ ಮಾಡ್ತಿರೋದು ಮಾತ್ರ ಅತಿಗೆ ಅತಿ ಆಯಿತು ಅಂತ ಹೇಳಿ ನನಗೆ ಅನಿಸ್ತು. ಸೊ ಅವನಿಗೆ ಮಾಡಿದ್ದು ಗಿಲ್ಲಿ 100% ಕರೆಕ್ಟ್ ಇತ್ತು. ಆದ್ರೆ ಗಿಲ್ಲಿಗೆ ಅವರ ಮನೆಯವರೇ ಸಪೋರ್ಟ್ ಮಾಡದೇ ಇರೋದು ಎಲ್ಲೋ ಒಂದು ಕಡೆ ಅವನಿಗೆ ಮುಳ್ಳಾಗ್ತಿದೆ ಪಾಪ. ಸೊ ಗಿಲ್ಲಿ ಮಾಡ್ತಿರೋದು 100% ಸರಿ ಇತ್ತು. ಮಂಜಣ್ಣ ಬೇಕು ಅಂತಾನೆ ಅಲ್ಲೋಗಿ ಟೀ ಚೆಲ್ಲುವಂಥದ್ದು, ಅಲ್ಲಿರುವಂಥ ಎಲ್ಲ ಪೇಪರ್ಗಳನ್ನು ತೆಗೆದು ನೆಲಕ್ಕೆ ಸಿಯುವಂಥದ್ದು, ನೀರು ಚೆಲ್ಲುವಂಥದ್ದು, ಚೇರ್ಗಳನ್ನು ತೆಗೆದು ಬಿಸಾಕುವಂಥದ್ದು, ಇದೆಲ್ಲ ಬಿಗ್ ಬಾಸ್ಗೆ ಕಾಣಿಸ್ತಾ ಇಲ್ವಾ? ಇದಕ್ಕೆ ಹೇಳ್ತಾ ಇಲ್ಲ ಬಿಗ್ ಬಾಸ್ ಪ್ರಾಪರ್ಟಿ ಯಾರ ಅಪ್ಪಂದು ಮನೆಯದು ಅಲ್ಲ, ಅದನ್ನ ಹಾಳು ಮಾಡ್ಲಿಕ್ಕೆ ಅಂತ ಬೇಕಂತ ಚೇರ್ನ ಕಿತ್ತಿ ಎಸಿತಾನೆ. ಏನು ಅವ್ರ ಮೇಲೆ ಹೊಡೆಯಕ್ಕೆ ಹೋಗ್ತಾನೆ. ಇವ್ರಿಗೆ ಯಾರು ಗುರು ಎಲ್ಲ ಅಧಿಕಾರ ಕೊಟ್ಟಿರುವಂಥದ್ದು? ಸೊ ಮನೆಗೆ ಒಬ್ಬ ಗೆಸ್ಟ್ ಬರ್ತಾನೆ ಅಂದ್ರೆ ಅವನು ದೇವ್ರ ತರ ಕಾಣಿಸ್ಬೇಕು, ಅವಾಗ ಅತಿಥಿ ದೇವೋಭವ ಆಗದೆ ಹೊರತು ಇವರೆಲ್ಲರೂ ಕೂಡ ಮಾಡ್ತಿರೋದು ನೋಡಿದ್ರೆ ವಿಚಿತ್ರವಾಗಿದೆ. ಇಲ್ಲಿ ಮೋಕ್ಷಿತಾ ಮತ್ತೆ ನಮ್ಮ ತ್ರಿವಿಕ್ರಮ್ ಮಾತ್ರ ಸೈಲೆಂಟ್ ಆಗಿರುವಂಥದ್ದು. ಅವರಿಬ್ಬರನ್ನ ನಾವು ಅತಿಥಿ ಅಂತ ಹೇಳಿ ತಗೊಳ್ಬೋದು. ಆದ್ರೆ ಊಟದ ವಿಚಾರ ಅಂತ ಬಂದಾಗಲೂ ಕೂಡ ಮಂಜ ಗಿಲ್ಲಿಗೆ ಸಿಕ್ಕಾಪಟ್ಟೆ ಟಾಂಗ್ಗಳನ್ನ ಕೊಡ್ತಿದ್ದಾನೆ. ಅವನೇ ಎಲ್ರಿಗೂ ಕೂಡ ಬಡಿಸ್ಬೇಕು, ಎಲ್ಲರ ತಟ್ಟೆಗಳನ್ನ ತೊಳಿಬೇಕಂತೆ, ಜೊತೆಗೆ ಎಲ್ಲರೂ ಊಟ ಮಾಡಿ ಮಲಗಿದಾದ್ಮೇಲೆ ಅವ್ನು ಊಟ ಮಾಡ್ಬೇಕಂತೆ. ಇದನ್ನೆಲ್ಲ ಕೇಳ್ಕೊಂಡು ಕುತ್ಕೊಳ್ಳೋಕೆ ಇಲ್ಲಿರೋದು ಯಾರೋ ಸಿಲ್ಲಿ ಪಿಲ್ಲಿ ಎಲ್ಲ ಗುರು, ಅಲ್ಲಿರೋದು ಗಿಲ್ಲಿ. ಸೊ ಗಿಲ್ಲಿ ಇವಕ್ಕೆಲ್ಲಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಬಿಗ್ ಬಾಸ್ ಹೇಳಿದ ಮಾತಿಗೆ ಮಾತ್ರ ಅವನು ಎಲ್ಲದನ್ನು ಮಾಡ್ತಾ ಇದ್ದ. ಬಟ್ ಊಟದ ವಿಚಾರಕ್ಕೆ ಸ್ವಂತಹ ಅವನು ವೈಯಕ್ತಿಕವಾಗಿ ತಗೊಂಡ ನಂತರ ಗಿಲ್ಲಿ ಇದನ್ನೆಲ್ಲ ಕೇಳೋದಿಲ್ಲ. ಗಿಲ್ಲಿ ಎಲ್ಲದಕ್ಕೂ ಟಾಂಗ್ ಕೊಡ್ತಿದ್ದಾನೆ. ಮಂಜನ್ಗೆ ಮತ್ತಷ್ಟು ಉರಿಸ್ತಾ ಇದ್ದಾನೆ. ಮಂಜ ಹುರಿದು ಹೊಗೆ ಹಾಡ್ತಿರೋದನ್ನ ನೀವು ನೋಡ್ಬೋದು. ಸೊ ಈಗಿನ ಪ್ರೋಮೋನು ಕೂಡ ನೀವು ನೋಡ್ಬೋದು. ಅವನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಿದ್ದಾನೆ ಗಿಲ್ಲಿಗೆ. ಊಟ ಆದ್ಮೇಲೆ ಊಟ ಮಾಡು, ಅವ್ನು ಹೆಂಗೆ ತಿಂದ್ಬಿಟ್ಟ. ಆದ್ರೆ ಗಿಲ್ಲಿ ಉರಿಸ್ತಾ ಇದ್ದಾನೆ. ಅವ್ನ ಮುಂದೆ ತಿನ್ನುವಂಥದ್ದು, ಅವ್ನ ಮುಂದೆ ಕೆಲಸಗಳನ್ನ ಹಾಳು ಮಾಡುವಂಥದ್ದನ್ನ ಮಾಡ್ತಿದ್ದಾನೆ. ಇದಕ್ಕೆ ನಾನು 100% ಗಿಲ್ಲಿ ಪರ ನಿಲ್ತೀನಿ. ಮಂಜ ಉರ್ಕೊಂತಾನೆ ಇರಬೇಕು. ಉಗ್ರ ಮಂಜ ಅಂತ ಇದ್ದಂಥ ಹೆಸರು ಈಗಾಗಲೇ ಮಲೇರಿಯಾ ಮಂಜ ಅಂತಲೂ ಕೂಡ ಗಿಲ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾನೆ. ಬಟ್ ಇವನು ಆಡ್ತಿರುವಂತಹ ಆಟ ಎಂತ ಕಚಡವಾಗಿದೆ ಅಂದ್ರೆ ನಿಜಕ್ಕೂ ಉಳಿಸ್ಕೊಂಡಂತ ಹೆಸರನ್ನ ಈಗ ಕಳ್ಕೊಳ್ಳೋಕ್ಕೋಸ್ಕರ ಬಿಗ್ ಬಾಸ್ ಒಳಗೆ ಬಂದ್ರ ಅಂತ ಹೇಳಿ ವೈಯಕ್ತಿಕವಾಗಿ ನನಗೆ ಅನಿಸ್ತು. ಬಟ್ ನನಗೆ ಇಲ್ಲೆಲ್ಲೋ ಗಿಲ್ಲಿ ಮಾಡಿದ್ದು ತಪ್ಪು ಅಂತ ಹೇಳಿ ಒಂಚೂರು ಅನಿಸ್ತಿಲ್ಲ. ಅಶ್ವಿನಿ ಅವರು ಕೂಡ ಸ್ಟ್ಯಾಂಡ್ ತಗೊಂಡಿದ್ದು 100% ರೈಟ್ ಇತ್ತು. ಕಾವ್ಯಂಗೆ ಬುದ್ಧಿ ಇಲ್ಲ ಅಂದ್ರೆ ಅದು ಕಾವ್ಯಂಗೆ ಇರೋದಿಲ್ಲ. ಮನೆಯವರಿಗೆಲ್ಲರಿಗೂ ಕೂಡ ಹೇಳಿಸ್ತೀನಿ ಅಂದಿದ್ದು ಕಾವ್ಯನ್ ಕೂಡ ತಪ್ಪಿತ್ತು. ಸೊ ಈ ಊಟದ ವಿಚಾರ ಅಂತ ಬಂದಾಗ ಅಥವಾ ಅವ್ರನ್ನ ರೋಸ್ಟ್ ಮಾಡಿದ ವಿಚಾರ ಅಂತ ಬಂದಾಗ ಗಿಲ್ಲಿ 100% ಸರಿತಾನೆ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.